ಇತ್ತೀಚೆಗೆ ಈಗೇನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ರಾಜಕೀಯಕ್ಕೆ ಬರಬೇಕು ಅನ್ನೋದೇನು ಇರಲಿಲ್ಲ, ಅವರು ಬಯಸಿ ಬಂದಿರತಕ್ಕಂಥದ್ದಲ್ಲ. ಇವತ್ತು ದೆಹಲಿಯ ಹೈಕಮಾಂಡ್ನಿಂದ ನನ್ನ ಮೇಲೆ ಎಲ್ಲ ರೀತಿಯ ಒತ್ತಡಗಳನ್ನು ಹಾಕಿದ್ರು. ಡಾಕ್ಟರ್ ಮಂಜುನಾಥ್ ಅವ್ರನ್ನ ನೀವು ಒಪ್ಪಿಸಲೇಬೇಕು, ಅವ್ರನ್ನ ಇವತ್ತು ಲೋಕಸಭೆಗೆ ಅಭ್ಯರ್ಥಿ ಮಾಡಲೇಬೇಕು ಅಂತ ಹೇಳಿ ನನ್ನ ಮೇಲೆ ಹಲವಾರು ರೀತಿಯ ಒತ್ತಡವನ್ನು ಹಾಕದಂಥ ಹಿನ್ನೆಲೆ ಒಳಗೆ ಇವತ್ತು ನಾವು ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದೇನಿದೆ. ಇವತ್ತು ಅವ್ರ ಬಗ್ಗೆ ನಮ್ಮ ಎದುರಾಳಿಗಳು ತುಂಬ ಸಣ್ಣತನದಲ್ಲಿ ಮಾತಾಡೋದಂಥ ಕೆಲವು ಪದಗಳನ್ನು ಗಮನಿಸಿದ್ದೇನೆ ನಾನು. ಇವತ್ತು ಆ ವ್ಯಕ್ತಿಗಳಿಗೆ ಹೇಳ್ತೀನಿ, ಅವರ ಸಂಸ್ಕೃತಿ ಬಗ್ಗೆ, ಅವರ ಒಂದು ಸೇವೆಯ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಉಂಗುಷ್ಟಕ್ಕೂ ಸಮಾನವಿಲ್ಲ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ರಾಜಕೀಯದಲ್ಲಿ ನೀವು ಚುನಾವಣೆಯಲ್ಲಿ ಗೆದ್ದಿರ್ಬೋದು, ಬೆಳೆದಿರ್ಬೋದು ಹಲವಾರು ರೀತಿಯಲ್ಲಿ, ಆದರೆ ಅವರು ಮಾಡಿರ್ತಕ್ಕಂಥ ಒಂದು ಸೇವೆ ಇರ್ಬೋದು, ಅವರಲ್ಲಿರ್ತಕ್ಕಂಥ ಒಂದು ಪ್ರಾಮಾಣಿಕ, ಒಂದು ಪರಿಶುದ್ಧವಾದಂಥ ಅವರ ಒಂದು ಜೀವನ ಏನಿದೆ ಅದರ ಮುಂದೆ ನೀವು ಯಾರು ಸರಿಸಾಟಿ ಅಲ್ಲ. ನೀವೇನೇ ಮಾತಾಡೋದು ಪಾಪ ಹೇಳ್ತಾನೆ ಆ ವ್ಯಕ್ತಿ. ಇವತ್ತು ಬೆಳಗ್ಗೆ ನನ್ನ ಮನಸ್ಸಿಗೆ ನೋವಾಯಿತು. ಈ ರೀತಿಯ ಮಾತುಗಳನ್ನು, ಅವರ ಒಂದು ದುಡಿಮೆ ಏನಿದೆ ಡಾಕ್ಟರ್ ಮಂಜುನಾಥ್ ಅವ್ರದ್ದು, ಕಳೆದ 17 ವರ್ಷಗಳ ಕಾಲ ಅವರ ನಿರಂತರವಾದಂಥ ಶ್ರಮದಲ್ಲಿ ಇವತ್ತೇನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದಂಥ ರೀತಿಯಲ್ಲಿ ಒಂದು ಆಸ್ಪತ್ರೆ 2000 ಬೆಡ್ಗಳನ್ನು ಹೊಂದಿರತಕ್ಕಂಥ ಆಸ್ಪತ್ರೆ ಈ ದೇಶದಲ್ಲಿದ್ದರೆ ಅದು ಜಯದೇವ ಆಸ್ಪತ್ರೆ ಅಂತಕ್ಕಂಥ ಒಂದು ಕೀರ್ತಿ ಏನಿದೆ. ಇವತ್ತು ಅಮೇರಿಕದ ಅಧ್ಯಕ್ಷರು ಸಹ ಅವರಿಗೆ ಶ್ಲಾಘನಾ ಪತ್ರವನ್ನು ಕೊಟ್ಟಂಥದ್ದೇನಿದೆ. ಅವರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದನ್ನು ರಾಜಕೀಯವಾಗಿ ಇವತ್ತೇನು ಬಳಸಿದ್ದಿರ್ತಕ್ಕಂಥ ಪದ ಏನಿದೆ, ಆ ಪದ ನಾನು ಗಮನಿಸಿದಾಗ ನನ್ನ ಮನಸ್ಸಿಗೂ ನೋವಾಯಿತು. ನನ್ನ ತಂಗಿ ಹೇಳಿದ್ಲು,